ಐದಾರು ಬಜೆಟ್ಗಳು ಶೂನ್ಯ ಬಜೆಟ್ ಆಗಿದೆ. ಒಂದೋ ಎರಡು ಕಡೆ ಸುಮ್ಮನೆ ಒಂದೆರಡು ಯೋಜನೆಗಳನ್ನು ಕೊಟ್ಟಿದ್ರು ಕೂಡ ಅವು ಕೂಡ ನಾಮಕಾವಸ್ಥ ಯೋಜನೆಗಳಾಗಿವೆ. ಮತ್ತು ಇವತ್ತಿನವರೆಗೂ ಆ ಯಾವುದೇ ಬಜೆಟ್ ಕೂಡ ಇವತ್ತು ಕೂಡ ಆ ಬಜೆಟ್ನ ಯೋಜನೆಗಳು ಫಲಪ್ರದವಾಗಿ ಅದು ಈಡೇರಿಸಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಲದ ಬಜೆಟ್ ಮೇಲೆ ಬಹಳ ದೊಡ್ಡ ನಿರೀಕ್ಷೆಯನ್ನು ಕೋಲಾರ ಜಿಲ್ಲೆಯ ಜನ ಇಟ್ಕೊಂಡಿದ್ದಾರೆ. ಯಾಕಂದರೆ ಕೋಲಾರಕ್ಕೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮತ್ತು ರಿಂಗ್ ರಸ್ತೆ ಬೇಕು, ಮತ್ತು APMCಗೆ ಒಂದು ಸೂಕ್ತವಾದ ಸ್ಥಳಾವಕಾಶವನ್ನು ಕೊಡಬೇಕು, KCVಯಲ್ಲಿ ನೀರನ್ನು 3ನೇ ಬಾರಿಗೆ ಶುದ್ಧೀಕರಿಸಬೇಕು. ಈ ರೀತಿಯಾದ ಅನೇಕ ಉದ್ದಾಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಕೋಲಾರ ಜಿಲ್ಲೆಗೆ ಶಾಶ್ವತವಾದ ನದಿ ನಾಲೆಗಳು ಯಾವುದು ಇಲ್ಲದೇ ಇರೋದ್ರಿಂದ ಸರ್ಕಾರ ಕೋಲಾರ ಜಿಲ್ಲೆಯನ್ನು ವಿಶೇಷವಾಗಿ ಪರಿಗಣಿಸಿ ಬಜೆಟ್ಗಳಲ್ಲಿ ಪ್ರತಿ ಬಜೆಟಲ್ಲೂ ಕೂಡ ಒಂದು ವಿಶೇಷ ಯೋಜನೆಗಳನ್ನು ಮತ್ತು ಪ್ಯಾಕೇಜ್ ರೂಪದಲ್ಲಿ ಕೊಟ್ಟಾಗ ಮಾತ್ರ ಕೋಲಾರ ಜಿಲ್ಲೆನ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಗುರುತಿಸ್ಕೊಂಡು ಇಲ್ಲಿನ ಜನ ಮತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಈ ಬಜೆಟ್ ಮೇಲೆ ಭಾಳ ದೊಡ್ಡವಾದ ನಿರೀಕ್ಷೆ ಇದೆ. 2025ನೇ ಬಜೆಟ್ ನಿಜವಾಗಲೂ ಕೋಲಾರ ಜಿಲ್ಲೆಗೆ ಆಶಾದಾಯಕವಾಗಿರ್ತದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಯಾಕಂದರೆ ಈಗ KCVL ನೀರನ್ನು 3ನೇ ಹಂತದಲ್ಲಿ ಅದನ್ನು ಶುದ್ಧೀಕರಿಸುವಂಥ ಕಾರ್ಯ ಆಗಬೇಕಾಗಿದೆ. ಜನರಿಗೆ ನೀರಿನ ಸಮಸ್ಯೆ ತುಂಬ ಕಾಡ್ತಾಯಿದೆ. ಜೊತೆಗೆ ಎತ್ತಿನ ಹೊಳೆ ನೀರು ಬರಲೇ ಇಲ್ಲ. ಈ ಬಡ್ಜೆಟ್ ಆದರೂ ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿ ಅದೇನಾದರೂ ಜಾರಿಗೆ ಬರ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಸಿದ್ದರಾಮಯ್ಯರು ನಿಜವಾಗಲೂ ಅಹಿಂದ ನಾಯಕರು, ಅದು ಮುಖ್ಯವಾಗಿ ಶೋಷಿತ ಸಮುದಾಯಗಳಿಗೆ ಭಾಳ ವಿಶೇಷವಾದಂಥ ಗಮನ ಕೊಡುವಂಥ ಮುಖ್ಯಮಂತ್ರಿಗಳು ಅಂತ ನಾವು ಗಮನಿಸ್ಕೊಂಡಿದ್ವಿ. ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ಈಗ ಆದಿಮ ಈ ಥರದ ಕಲ್ಚರಲ್ ಸೆಂಟರ್ಸಲ್ಲಿ ಇರೋದರಿಂದ ಆದಿಮಕ್ಕೆ ಈಗ ಹಿಂದೆಯೇ ಬಡ್ಜೆಟಲ್ಲಿ ಅವರು ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿದರು. ಅದು ಇನ್ನೂ ಕೂಡ ತಲುಪಿಲ್ಲ. ಈ ಬಡ್ಜೆಟಲ್ಲಾದರೂ ತಲುಪ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ನಮ್ಮ ರೈತರಿಗೆ ಮುಖ್ಯವಾಗಿ ಈ ಮಾರ್ಕೆಟ್ ಏನಿದೆ APMC ಮಾರ್ಕೆಟ್ಗೆ ಹೊಸ ಸ್ಥಳ ನಿಗದಿಯಾಗಿ ಅಲ್ಲಿ ರೈತರ ಬೆಳೆಗಳಿಗೆ ಸಿಗಬೇಕಂತ ಬೆಲೆ ಸಿಗೋ ಹಾಗೆ ಮಾಡಬೇಕು ಅನ್ನೋಂಥದ್ದು ನಮ್ಮ ನಿರೀಕ್ಷೆ ಇದೆ ಸರ್. ಐದಾರು ಬಜೆಟ್ಗಳು ಶೂನ್ಯ ಬಜೆಟ್ ಆಗಿದೆ. ಒಂದೋ ಎರಡು ಕಡೆ ಸುಮ್ಮನೆ ಒಂದೆರಡು ಯೋಜನೆಗಳನ್ನು ಕೊಟ್ಟಿದ್ರು ಕೂಡ ಅವು ಕೂಡ ನಾಮಕಾವಸ್ಥ ಯೋಜನೆಗಳಾಗಿವೆ. ಮತ್ತು ಇವತ್ತಿನವರೆಗೂ ಆ ಯಾವುದೇ ಬಜೆಟ್ ಕೂಡ ಇವತ್ತು ಕೂಡ ಆ ಬಜೆಟ್ನ ಯೋಜನೆಗಳು ಫಲಪ್ರದವಾಗಿ ಅದು ಈಡೇರಿಸಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಲದ ಬಜೆಟ್ ಮೇಲೆ ಬಹಳ ದೊಡ್ಡ ನಿರೀಕ್ಷೆಯನ್ನು ಕೋಲಾರ ಜಿಲ್ಲೆಯ ಜನ ಇಟ್ಕೊಂಡಿದ್ದಾರೆ. ಯಾಕಂದರೆ ಕೋಲಾರಕ್ಕೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮತ್ತು ರಿಂಗ್ ರಸ್ತೆ ಬೇಕು, ಮತ್ತು APMCಗೆ ಒಂದು ಸೂಕ್ತವಾದ ಸ್ಥಳಾವಕಾಶವನ್ನು ಕೊಡಬೇಕು, KCVಯಲ್ಲಿ ನೀರನ್ನು 3ನೇ ಬಾರಿಗೆ ಶುದ್ಧೀಕರಿಸಬೇಕು. ಈ ರೀತಿಯಾದ ಅನೇಕ ಉದ್ದಾಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಕೋಲಾರ ಜಿಲ್ಲೆಗೆ ಶಾಶ್ವತವಾದ ನದಿ ನಾಲೆಗಳು ಯಾವುದು ಇಲ್ಲದೇ ಇರೋದ್ರಿಂದ ಸರ್ಕಾರ ಕೋಲಾರ ಜಿಲ್ಲೆಯನ್ನು ವಿಶೇಷವಾಗಿ ಪರಿಗಣಿಸಿ ಬಜೆಟ್ಗಳಲ್ಲಿ ಪ್ರತಿ ಬಜೆಟಲ್ಲೂ ಕೂಡ ಒಂದು ವಿಶೇಷ ಯೋಜನೆಗಳನ್ನು ಮತ್ತು ಪ್ಯಾಕೇಜ್ ರೂಪದಲ್ಲಿ ಕೊಟ್ಟಾಗ ಮಾತ್ರ ಕೋಲಾರ ಜಿಲ್ಲೆನ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಗುರುತಿಸ್ಕೊಂಡು ಇಲ್ಲಿನ ಜನ ಮತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಈ ಬಜೆಟ್ ಮೇಲೆ ಭಾಳ ದೊಡ್ಡವಾದ ನಿರೀಕ್ಷೆ ಇದೆ. 2025ನೇ ಬಜೆಟ್ ನಿಜವಾಗಲೂ ಕೋಲಾರ ಜಿಲ್ಲೆಗೆ ಆಶಾದಾಯಕವಾಗಿರ್ತದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಯಾಕಂದರೆ ಈಗ KCVL ನೀರನ್ನು 3ನೇ ಹಂತದಲ್ಲಿ ಅದನ್ನು ಶುದ್ಧೀಕರಿಸುವಂಥ ಕಾರ್ಯ ಆಗಬೇಕಾಗಿದೆ. ಜನರಿಗೆ ನೀರಿನ ಸಮಸ್ಯೆ ತುಂಬ ಕಾಡ್ತಾಯಿದೆ. ಜೊತೆಗೆ ಎತ್ತಿನ ಹೊಳೆ ನೀರು ಬರಲೇ ಇಲ್ಲ. ಈ ಬಡ್ಜೆಟ್ ಆದರೂ ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿ ಅದೇನಾದರೂ ಜಾರಿಗೆ ಬರ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಸಿದ್ದರಾಮಯ್ಯರು ನಿಜವಾಗಲೂ ಅಹಿಂದ ನಾಯಕರು, ಅದು ಮುಖ್ಯವಾಗಿ ಶೋಷಿತ ಸಮುದಾಯಗಳಿಗೆ ಭಾಳ ವಿಶೇಷವಾದಂಥ ಗಮನ ಕೊಡುವಂಥ ಮುಖ್ಯಮಂತ್ರಿಗಳು ಅಂತ ನಾವು ಗಮನಿಸ್ಕೊಂಡಿದ್ವಿ. ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ಈಗ ಆದಿಮ ಈ ಥರದ ಕಲ್ಚರಲ್ ಸೆಂಟರ್ಸಲ್ಲಿ ಇರೋದರಿಂದ ಆದಿಮಕ್ಕೆ ಈಗ ಹಿಂದೆಯೇ ಬಡ್ಜೆಟಲ್ಲಿ ಅವರು ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿದರು. ಅದು ಇನ್ನೂ ಕೂಡ ತಲುಪಿಲ್ಲ. ಈ ಬಡ್ಜೆಟಲ್ಲಾದರೂ ತಲುಪ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ನಮ್ಮ ರೈತರಿಗೆ ಮುಖ್ಯವಾಗಿ ಈ ಮಾರ್ಕೆಟ್ ಏನಿದೆ APMC ಮಾರ್ಕೆಟ್ಗೆ ಹೊಸ ಸ್ಥಳ ನಿಗದಿಯಾಗಿ ಅಲ್ಲಿ ರೈತರ ಬೆಳೆಗಳಿಗೆ ಸಿಗಬೇಕಂತ ಬೆಲೆ ಸಿಗೋ ಹಾಗೆ ಮಾಡಬೇಕು ಅನ್ನೋಂಥದ್ದು ನಮ್ಮ ನಿರೀಕ್ಷೆ ಇದೆ ಸರ್. ಐದಾರು ಬಜೆಟ್ಗಳು ಶೂನ್ಯ ಬಜೆಟ್ ಆಗಿದೆ. ಒಂದೋ ಎರಡು ಕಡೆ ಸುಮ್ಮನೆ ಒಂದೆರಡು ಯೋಜನೆಗಳನ್ನು ಕೊಟ್ಟಿದ್ರು ಕೂಡ ಅವು ಕೂಡ ನಾಮಕಾವಸ್ಥ ಯೋಜನೆಗಳಾಗಿವೆ. ಮತ್ತು ಇವತ್ತಿನವರೆಗೂ ಆ ಯಾವುದೇ ಬಜೆಟ್ ಕೂಡ ಇವತ್ತು ಕೂಡ ಆ ಬಜೆಟ್ನ ಯೋಜನೆಗಳು ಫಲಪ್ರದವಾಗಿ ಅದು ಈಡೇರಿಸಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಲದ ಬಜೆಟ್ ಮೇಲೆ ಬಹಳ ದೊಡ್ಡ ನಿರೀಕ್ಷೆಯನ್ನು ಕೋಲಾರ ಜಿಲ್ಲೆಯ ಜನ ಇಟ್ಕೊಂಡಿದ್ದಾರೆ. ಯಾಕಂದರೆ ಕೋಲಾರಕ್ಕೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮತ್ತು ರಿಂಗ್ ರಸ್ತೆ ಬೇಕು, ಮತ್ತು APMCಗೆ ಒಂದು ಸೂಕ್ತವಾದ ಸ್ಥಳಾವಕಾಶವನ್ನು ಕೊಡಬೇಕು, KCVಯಲ್ಲಿ ನೀರನ್ನು 3ನೇ ಬಾರಿಗೆ ಶುದ್ಧೀಕರಿಸಬೇಕು. ಈ ರೀತಿಯಾದ ಅನೇಕ ಉದ್ದಾಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಕೋಲಾರ ಜಿಲ್ಲೆಗೆ ಶಾಶ್ವತವಾದ ನದಿ ನಾಲೆಗಳು ಯಾವುದು ಇಲ್ಲದೇ ಇರೋದ್ರಿಂದ ಸರ್ಕಾರ ಕೋಲಾರ ಜಿಲ್ಲೆಯನ್ನು ವಿಶೇಷವಾಗಿ ಪರಿಗಣಿಸಿ ಬಜೆಟ್ಗಳಲ್ಲಿ ಪ್ರತಿ ಬಜೆಟಲ್ಲೂ ಕೂಡ ಒಂದು ವಿಶೇಷ ಯೋಜನೆಗಳನ್ನು ಮತ್ತು ಪ್ಯಾಕೇಜ್ ರೂಪದಲ್ಲಿ ಕೊಟ್ಟಾಗ ಮಾತ್ರ ಕೋಲಾರ ಜಿಲ್ಲೆನ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಗುರುತಿಸ್ಕೊಂಡು ಇಲ್ಲಿನ ಜನ ಮತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಈ ಬಜೆಟ್ ಮೇಲೆ ಭಾಳ ದೊಡ್ಡವಾದ ನಿರೀಕ್ಷೆ ಇದೆ. 2025ನೇ ಬಜೆಟ್ ನಿಜವಾಗಲೂ ಕೋಲಾರ ಜಿಲ್ಲೆಗೆ ಆಶಾದಾಯಕವಾಗಿರ್ತದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಯಾಕಂದರೆ ಈಗ KCVL ನೀರನ್ನು 3ನೇ ಹಂತದಲ್ಲಿ ಅದನ್ನು ಶುದ್ಧೀಕರಿಸುವಂಥ ಕಾರ್ಯ ಆಗಬೇಕಾಗಿದೆ. ಜನರಿಗೆ ನೀರಿನ ಸಮಸ್ಯೆ ತುಂಬ ಕಾಡ್ತಾಯಿದೆ. ಜೊತೆಗೆ ಎತ್ತಿನ ಹೊಳೆ ನೀರು ಬರಲೇ ಇಲ್ಲ.
ಈ ಬಡ್ಜೆಟ್ ಆದರೂ ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿ ಅದೇನಾದರೂ ಜಾರಿಗೆ ಬರ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಸಿದ್ದರಾಮಯ್ಯರು ನಿಜವಾಗಲೂ ಅಹಿಂದ ನಾಯಕರು, ಅದು ಮುಖ್ಯವಾಗಿ ಶೋಷಿತ ಸಮುದಾಯಗಳಿಗೆ ಭಾಳ ವಿಶೇಷವಾದಂಥ ಗಮನ ಕೊಡುವಂಥ ಮುಖ್ಯಮಂತ್ರಿಗಳು ಅಂತ ನಾವು ಗಮನಿಸ್ಕೊಂಡಿದ್ವಿ. ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ಈಗ ಆದಿಮ ಈ ಥರದ ಕಲ್ಚರಲ್ ಸೆಂಟರ್ಸಲ್ಲಿ ಇರೋದರಿಂದ ಆದಿಮಕ್ಕೆ ಈಗ ಹಿಂದೆಯೇ ಬಡ್ಜೆಟಲ್ಲಿ ಅವರು ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿದರು. ಅದು ಇನ್ನೂ ಕೂಡ ತಲುಪಿಲ್ಲ. ಈ ಬಡ್ಜೆಟಲ್ಲಾದರೂ ತಲುಪ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ನಮ್ಮ ರೈತರಿಗೆ ಮುಖ್ಯವಾಗಿ ಈ ಮಾರ್ಕೆಟು ಏನಿದೆ APMC ಮಾರ್ಕೆಟ್ಗೆ ಹೊಸ ಸ್ಥಳ ನಿಗದಿಯಾಗಿ ಅಲ್ಲಿ ರೈತರ ಬೆಳೆಗಳಿಗೆ ಸಿಗಬೇಕಂತ ಬೆಲೆ ಸಿಗೋ ಹಾಗೆ ಮಾಡಬೇಕು ಅನ್ನೋಂಥದ್ದು ನಮ್ಮ ನಿರೀಕ್ಷೆ ಇದೆ ಸರ್. 5-6 ಬಜೆಟ್ಗಳು ಶೂನ್ಯ ಬಜೆಟ್ ಆಗಿದೆ. ಒಂದೋ ಎರಡು ಕಡೆ ಸುಮ್ಮನೆ ಒಂದೆರಡು ಯೋಜನೆಗಳನ್ನು ಕೊಟ್ಟಿದ್ರು ಕೂಡ ಅವು ಕೂಡ ನಾಮಕಾವ್ಯಸ್ಥ ಯೋಜನೆಗಳಾಗಿವೆ. ಮತ್ತು ಇವತ್ತಿನವರೆಗೂ ಆ ಯಾವುದೇ ಬಜೆಟ್ ಕೂಡ ಇವತ್ತು ಕೂಡ ಆ ಬಜೆಟ್ನ ಯೋಜನೆಗಳು ಫಲಪ್ರದವಾಗಿ ಅದು ಈಡೇರಿಸಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಲದ ಬಜೆಟ್ ಮೇಲೆ ಬಹಳ ದೊಡ್ಡ ನಿರೀಕ್ಷೆಯನ್ನು ಕೋಲಾರ ಜಿಲ್ಲೆಯ ಜನ ಇಟ್ಕೊಂಡಿದ್ದಾರೆ. ಯಾಕಂದರೆ ಕೋಲಾರಕ್ಕೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮತ್ತು ರಿಂಗ್ ರಸ್ತೆ ಬೇಕು, ಮತ್ತು APMCಗೆ ಒಂದು ಸೂಕ್ತವಾದ ಸ್ಥಳಾವಕಾಶವನ್ನು ಕೊಡಬೇಕು, KCVಯಲ್ಲಿ ನೀರನ್ನು 3ನೇ ಬಾರಿಗೆ ಶುದ್ಧೀಕರಿಸಬೇಕು. ಈ ರೀತಿಯಾದ ಅನೇಕ ಉದ್ದಾಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಕೋಲಾರ ಜಿಲ್ಲೆಗೆ ಶಾಶ್ವತವಾದ ನದಿ ನಾಲೆಗಳು ಯಾವುದು ಇಲ್ಲದೇ ಇರೋದ್ರಿಂದ ಸರ್ಕಾರ ಕೋಲಾರ ಜಿಲ್ಲೆಯನ್ನು ವಿಶೇಷವಾಗಿ ಪರಿಗಣಿಸಿ ಬಜೆಟ್ಗಳಲ್ಲಿ ಪ್ರತಿ ಬಜೆಟಲ್ಲೂ ಕೂಡ ಒಂದು ವಿಶೇಷ ಯೋಜನೆಗಳನ್ನು ಮತ್ತು ಪ್ಯಾಕೇಜ್ ರೂಪದಲ್ಲಿ ಕೊಟ್ಟಾಗ ಮಾತ್ರನೇ ಕೋಲಾರ ಜಿಲ್ಲೆನ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಗುರುತಿಸ್ಕೊಂಡು ಇಲ್ಲಿನ ಜನ ಮತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಈ ಬಜೆಟ್ ಮೇಲೆ ಭಾಳ ದೊಡ್ಡವಾದ ನಿರೀಕ್ಷೆ ಇದೆ. 2025ನೇ ಬಡ್ಜೆಟ್ ನಿಜವಾಗಲೂ ಕೋಲಾರ ಜಿಲ್ಲೆಗೆ ಆಶಾದಾಯಕವಾಗಿರ್ತದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಯಾಕಂದರೆ ಈಗ KCVL ನೀರನ್ನು 3ನೇ ಹಂತದಲ್ಲಿ ಅದನ್ನು ಶುದ್ಧೀಕರಿಸುವಂಥ ಕಾರ್ಯ ಆಗಬೇಕಾಗಿದೆ. ಜನರಿಗೆ ನೀರಿನ ಸಮಸ್ಯೆ ತುಂಬ ಕಾಡ್ತಾಯಿದೆ. ಜೊತೆಗೆ ಎತ್ತಿನ ಹೊಳೆ ನೀರು ಬರಲೇ ಇಲ್ಲ. ಈ ಬಡ್ಜೆಟ್ ಆದರೂ ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿ ಅದೇನಾದರೂ ಜಾರಿಗೆ ಬರ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಸಿದ್ದರಾಮಯ್ಯರು ನಿಜವಾಗಲೂ ಅಹಿಂದ ನಾಯಕರು, ಅದು ಮುಖ್ಯವಾಗಿ ಶೋಷಿತ ಸಮುದಾಯಗಳಿಗೆ ಭಾಳ ವಿಶೇಷವಾದಂಥ ಗಮನ ಕೊಡುವಂಥ ಮುಖ್ಯಮಂತ್ರಿಗಳು ಅಂತ ನಾವು ಗಮನಿಸ್ಕೊಂಡಿದ್ವಿ. ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ಈಗ ಆದಿಮ ಈ ಥರದ ಕಲ್ಚರಲ್ ಸೆಂಟರ್ಸಲ್ಲಿ ಇರೋದರಿಂದ ಆದಿಮಕ್ಕೆ ಈಗ ಹಿಂದೆಯೇ ಬಡ್ಜೆಟಲ್ಲಿ ಅವರು ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿದರು. ಅದು ಇನ್ನೂ ಕೂಡ ತಲುಪಿಲ್ಲ. ಈ ಬಡ್ಜೆಟಲ್ಲಾದರೂ ತಲುಪ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ನಮ್ಮ ರೈತರಿಗೆ ಮುಖ್ಯವಾಗಿ ಈ ಮಾರ್ಕೆಟು ಏನಿದೆ APMC ಮಾರ್ಕೆಟ್ಗೆ ಹೊಸ ಸ್ಥಳ ನಿಗದಿಯಾಗಿ ಅಲ್ಲಿ ರೈತರ ಬೆಳೆಗಳಿಗೆ ಸಿಗಬೇಕಂತ ಬೆಲೆ ಸಿಗೋ ಹಾಗೆ ಮಾಡಬೇಕು ಅನ್ನೋಂಥದ್ದು ನಮ್ಮ ನಿರೀಕ್ಷೆ ಇದೆ ಸರ್. 5-6 ಬಜೆಟ್ಗಳು ಶೂನ್ಯ ಬಜೆಟ್ ಆಗಿದೆ. ಒಂದೋ ಎರಡು ಕಡೆ ಸುಮ್ಮನೆ ಒಂದೆರಡು ಯೋಜನೆಗಳನ್ನು ಕೊಟ್ಟಿದ್ರು ಕೂಡ ಅವು ಕೂಡ ನಾಮಕಾವ್ಯಸ್ಥ ಯೋಜನೆಗಳಾಗಿವೆ. ಮತ್ತು ಇವತ್ತಿನವರೆಗೂ ಆ ಯಾವುದೇ ಬಜೆಟ್ ಕೂಡ ಇವತ್ತು ಕೂಡ ಆ ಬಜೆಟ್ನ ಯೋಜನೆಗಳು ಫಲಪ್ರದವಾಗಿ ಅದು ಈಡೇರಿಸಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಲದ ಬಜೆಟ್ ಮೇಲೆ ಬಹಳ ದೊಡ್ಡ ನಿರೀಕ್ಷೆಯನ್ನು ಕೋಲಾರ ಜಿಲ್ಲೆಯ ಜನ ಇಟ್ಕೊಂಡಿದ್ದಾರೆ. ಯಾಕಂದರೆ ಕೋಲಾರಕ್ಕೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮತ್ತು ರಿಂಗ್ ರಸ್ತೆ ಬೇಕು, ಮತ್ತು APMCಗೆ ಒಂದು ಸೂಕ್ತವಾದ ಸ್ಥಳಾವಕಾಶವನ್ನು ಕೊಡಬೇಕು, KCVಯಲ್ಲಿ ನೀರನ್ನು 3ನೇ ಬಾರಿಗೆ ಶುದ್ಧೀಕರಿಸಬೇಕು. ಈ ರೀತಿಯಾದ ಅನೇಕ ಉದ್ದಾಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಕೋಲಾರ ಜಿಲ್ಲೆಗೆ ಶಾಶ್ವತವಾದ ನದಿ ನಾಲೆಗಳು ಯಾವುದು ಇಲ್ಲದೇ ಇರೋದ್ರಿಂದ ಸರ್ಕಾರ ಕೋಲಾರ ಜಿಲ್ಲೆಯನ್ನು ವಿಶೇಷವಾಗಿ ಪರಿಗಣಿಸಿ ಬಜೆಟ್ಗಳಲ್ಲಿ ಪ್ರತಿ ಬಜೆಟಲ್ಲೂ ಕೂಡ ಒಂದು ವಿಶೇಷ ಯೋಜನೆಗಳನ್ನು ಮತ್ತು ಪ್ಯಾಕೇಜ್ ರೂಪದಲ್ಲಿ ಕೊಟ್ಟಾಗ ಮಾತ್ರನೇ ಕೋಲಾರ ಜಿಲ್ಲೆನ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಗುರುತಿಸ್ಕೊಂಡು ಇಲ್ಲಿನ ಜನ ಮತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಈ ಬಜೆಟ್ ಮೇಲೆ ಭಾಳ ದೊಡ್ಡವಾದ ನಿರೀಕ್ಷೆ ಇದೆ. 2025ನೇ ಬಡ್ಜೆಟ್ ನಿಜವಾಗಲೂ ಕೋಲಾರ ಜಿಲ್ಲೆಗೆ ಆಶಾದಾಯಕವಾಗಿರ್ತದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಯಾಕಂದರೆ ಈಗ KCVL ನೀರನ್ನು 3ನೇ ಹಂತದಲ್ಲಿ ಅದನ್ನು ಶುದ್ಧೀಕರಿಸುವಂಥ ಕಾರ್ಯ ಆಗಬೇಕಾಗಿದೆ. ಜನರಿಗೆ ನೀರಿನ ಸಮಸ್ಯೆ ತುಂಬ ಕಾಡ್ತಾಯಿದೆ. ಜೊತೆಗೆ ಎತ್ತಿನ ಹೊಳೆ ನೀರು ಬರಲೇ ಇಲ್ಲ. ಈ ಬಡ್ಜೆಟ್ ಆದರೂ ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿ ಅದೇನಾದರೂ ಜಾರಿಗೆ ಬರ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಸಿದ್ದರಾಮಯ್ಯರು ನಿಜವಾಗಲೂ ಅಹಿಂದ ನಾಯಕರು, ಅದು ಮುಖ್ಯವಾಗಿ ಶೋಷಿತ ಸಮುದಾಯಗಳಿಗೆ ಭಾಳ ವಿಶೇಷವಾದಂಥ ಗಮನ ಕೊಡುವಂಥ ಮುಖ್ಯಮಂತ್ರಿಗಳು ಅಂತ ನಾವು ಗಮನಿಸ್ಕೊಂಡಿದ್ವಿ. ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ಈಗ ಆದಿಮ ಈ ಥರದ ಕಲ್ಚರಲ್ ಸೆಂಟರ್ಸಲ್ಲಿ ಇರೋದರಿಂದ ಆದಿಮಕ್ಕೆ ಈಗ ಹಿಂದೆಯೇ ಬಡ್ಜೆಟಲ್ಲಿ ಅವರು ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಅನೌನ್ಸ್ ಮಾಡಿದರು. ಅದು ಇನ್ನೂ ಕೂಡ ತಲುಪಿಲ್ಲ. ಈ ಬಡ್ಜೆಟಲ್ಲಾದರೂ ತಲುಪ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ನಮ್ಮ ರೈತರಿಗೆ ಮುಖ್ಯವಾಗಿ ಈ ಮಾರ್ಕೆಟು ಏನಿದೆ APMC ಮಾರ್ಕೆಟ್ಗೆ ಹೊಸ ಸ್ಥಳ ನಿಗದಿಯಾಗಿ ಅಲ್ಲಿ ರೈತರ ಬೆಳೆಗಳಿಗೆ ಸಿಗಬೇಕಂತ ಬೆಲೆ ಸಿಗೋ ಹಾಗೆ ಮಾಡಬೇಕು ಅನ್ನೋಂಥದ್ದು ನಮ್ಮ ನಿರೀಕ್ಷೆ ಇದೆ ಸರ್.